ನೋಡಿ, ನ್ಯೂಜಿಲೆಂಡ್ ನಲ್ಲಿ ಮೊದಲ ಹೊಸ ವರ್ಷಾಚರಣೆ ಶುರುವಾಗಿದೆ. ಈಗ ನ್ಯೂಜಿಲೆಂಡ್ ನ ಆಕ್ಲೆಂಡ್ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಜೋರಾಗಿದೆ. ನ್ಯೂಜಿಲೆಂಡ್ ನಲ್ಲಿ ಈಗ ಸಮಯ 12:30 ಆಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026 ಅದ್ದೂರಿಯಾಗಿ ಸ್ವಾಗತಿಸಿಕೊಂಡಿದ್ದಾರೆ ಆಕ್ಲೆಂಡ್ ನ ಜನ, ಅಂದ್ರೆ ನ್ಯೂಜಿಲೆಂಡ್ ನ ಜನ. ನೋಡಿ, ಈಗ ಭಾರತ ಸೆಲೆಬ್ರೇಟ್ ಮಾಡಬೇಕು ಹೊಸ ವರ್ಷವನ್ನ ಅಂತ ಅಂದ್ರೆ ಇನ್ನು ನಾವು 12 ಗಂಟೆವರೆಗೂ ಕಾಯಬೇಕು. ಆದರೆ ನ್ಯೂಜಿಲೆಂಡ್ ನಲ್ಲಿ ಈಗಾಗಲೇ 12:30 ಆಗಿ ಹೋಗಿದೆ. ಸೊ ಸೆಲೆಬ್ರೇಷನ್ ಬಿಗಿನ್ಸ್ ಅನ್ನೋ ಥರ ಅಲ್ಲಿನ ಜನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಕೌಂಟ್ ಡೌನ್ ಕೂಡ ಆರಂಭ ಆಗಿ ಈಗಾಗಲೇ 12:30 ಆಗಿ ಹೋಗಿದೆ. ಸೊ 2025ಕ್ಕೆ ಗುಡ್ ಬೈ ಹೇಳಿ 2026 ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿರುವಂತ ದೃಶ್ಯವನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಎಸ್, ನೋಡಿ ಗಮನಿಸ್ತಾ ಇದ್ದೀವಿ. ಅಂದ್ರೆ 2026 ಮೊದಲು ವೆಲ್ಕಮ್ ಮಾಡ್ಕೊಂಡಿದ್ದೆ ನ್ಯೂಜಿಲೆಂಡ್ ನ ಜನ ಅಂತ. ನಮಗೂ ಅವ್ರಿಗೂ ಸುಮಾರು 7-7.5 ಗಂಟೆ ಟೈಮ್ ಡಿಫ್ರೆನ್ಸ್ ಇದೆ. ಅದಾಗ್ತಿದ್ದಂಗೆ ಬೇರೆ ಬೇರೆ ಕಂಟ್ರಿಗಳು ಶುರು ಮಾಡ್ತವೆ. ಸೊ ಇಡೀ ವರ್ಲ್ಡ್ ಅಲ್ಲಿ ಮೊದಲನೇ ಸೆಲೆಬ್ರೇಷನ್ ಎಲ್ಲ ಆಗ್ತಿದೆ ಅಂದ್ರೆ ನ್ಯೂಜಿಲೆಂಡ್ ಅಲ್ಲಿ ಆಗ್ತದೆ. ನಾವು ತಯಾರಿ ಮಾಡ್ಕೊಳ್ತಾ ಇದೀವಿ, ಹಬ್ಬಕ್ಕೆ ರೆಡಿ ಆಗ್ತಾ ಇದೀವಿ. ಅಲ್ಲಿ ಆಲ್ರೆಡಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿನ ಚಿತ್ರಣವನ್ನ ಈಗ ನಾವು ಗ್ಯಾರಂಟಿ ನ್ಯೂಸ್ ಮುಖಾಂತರ ವೀಕ್ಷಕರಿಗೂ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಜೊತೆಗೆ ನ್ಯೂಜಿಲೆಂಡ್ ಜೊತೆಗೆ ಬೇರೆ ಬೇರೆ ಕಡೆಯೂ ನೋಡ್ತಾ ಹೋಗೋಣ. ಅಂಡ್ ನಮ್ಮ ಇಂಡಿಯಾದಲ್ಲಿ, ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಅಂಡ್ ಕರ್ನಾಟಕದ ರಾಜಧಾನಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗಿದೆ ಅಂತಲೂ ನೋಡ್ತಾ ಹೋಗೋಣ. ಸದ್ಯಕ್ಕೆ ನ್ಯೂಜಿಲೆಂಡ್ ನ ಚಿತ್ರಣವನ್ನ ನಾವು ನೋಡ್ತಾ ಇದೀವಿ. ಆರಂಭದಲ್ಲಿ ಹೇಳ್ದಂಗೆ 7-7.5 ಗಂಟೆ ಡಿಫ್ರೆನ್ಸ್ ಇರೋದು, ಟೈಮ್ ಡಿಫ್ರೆನ್ಸ್. ಅಂಡ್ ಅರಬ್ ಕಂಟ್ರಿಗಳಿಗೂ ನಮಗೂ ಟೈಮ್ ಡಿಫ್ರೆನ್ಸ್ ಇದೆ. ಒಟ್ಟು ಎಲ್ಲಾ ದೇಶಗಳಿಗೂ ಟೈಮ್ ಡಿಫ್ರೆನ್ಸ್ ಇದ್ದಂಗೆ ನ್ಯೂಜಿಲೆಂಡ್ಗೂ ನಮಗೂ ಸುಮಾರು 7-7.5 ಗಂಟೆ ಕಲರ್ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಆಸ್ಟ್ರೇಲಿಯಾ ಸಿಡ್ನಿಲೂ ಕೂಡ ಅಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗೇನೆ ನಡೀತಾ ಇದೆ. ಅಂದ್ರೆ ಕ್ಯಾಲೆಂಡರ್ ಚೇಂಜ್ ಎಲ್ಲಾ ಕಡೆ ಸೇಮ್ ಟೈಮ್ ಅಲ್ಲಿ ಆಗ್ತಾ ಇದೆ ಅಂತ. ಹಂಗ್ ನೋಡೋದಾದ್ರೆ ನಮ್ಮಲ್ಲಿ ಕಲ್ಚರ್ ಪ್ರಕಾರ ನಾವು ಯುಗಾದಿ ಅಂತೀವಿ, ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿ. ಬಟ್ ಕ್ಯಾಲೆಂಡರ್ ಚೇಂಜ್ ಅಂದಾಗ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಕಂಡು ಬರ್ತಾ ಇದೆ ಅಷ್ಟೇ. ಹೌದು, ಆ ಸೆಲೆಬ್ರೇಷನ್ ಮಾತ್ರ ಎಲ್ಲಾ ಕಡೆ ಜೋಶ್ ಇದೆ. ದೇಶ ಬೇರೆ ಬೇರೆ ಇರಬಹುದು, ಬಟ್ ಆ ವೆಲ್ಕಮ್ ಮಾಡ್ಕೊಳ್ಳುವಂತ ಪದ್ಧತಿ ಅಥವಾ ಸೆಲೆಬ್ರೇಷನ್ ಮಾಡುವ ರೀತಿ ಎಲ್ಲಾ ಕಡೆ ಸೇಮ್ ಟು ಸೇಮ್ ಆಗಿರುತ್ತೆ. ಎಲ್ಲಾ ಕಡೆ ಹ್ಯಾಪಿ ನ್ಯೂ ಇಯರ್ ಅಂತಾನೆ ಅಂತಾರೆ, 2026 ಅಂತಾನೆ ಅಂತಾರೆ. ಇದೊಂದು ಬ್ಯೂಟಿ, ಇದು ವರ್ಡ್ ನ ಬ್ಯೂಟಿ ಅಂತಾನೆ ಕನ್ಸಿಡರ್ ಮಾಡಬಹುದು ಇದನ್ನ. ಸೊ ನ್ಯೂಜಿಲೆಂಡ್ ನ ಆಕ್ಲೆಂಡ್ ನಲ್ಲಿ ಸದ್ಯ ನಾವು ಗಮನಿಸ್ತಾ ಇದ್ದೀವಿ. ನ್ಯೂಜಿಲೆಂಡ್ ನ ದೃಶ್ಯಾವಳಿ ಇದು. ಸೊ ಅದ್ಭುತವಾಗಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ, ಕ್ರ್ಯಾಕರ್ಸ್ ನ ಬರ್ನ್ ಮಾಡ್ತಾ ಇದ್ದಾರೆ. ಹೇಗೆ ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ಬಹುದು ಆ ರೀತಿಯ ಸೆಲೆಬ್ರೇಷನ್ಸ್ ಗಳು ನಡೀತಾ ಇದೆ. ಕೆಲವೊಂದ್ ಕಡೆ ಸಿದ್ಧತೆಗಳಾಗ್ತಾ ಇದೆ, ಕೆಲವೊಂದ್ ಕಡೆ ಕೌಂಟ್ ಡೌನ್ ಶುರು ಮಾಡಿದ್ದಾರೆ. ನಾವು ಇನ್ನೂ ಕೂಡ ಕೌಂಟ್ ಡೌನ್ ಶುರು ಮಾಡಕ್ಕೆ ಟೈಮ್ ಇದೆ. ಇನ್ನು ಮನೆಯಿಂದ ಈಗ ಪಾರ್ಟಿಗೆ ಹೊರಡ್ತಾ ಇರೋರು ಹೊರಡ್ತಾ ಇದ್ದಾರೆ.
ಅಂದ್ರೆ so ಸಿದ್ಧತೆ ಸದ್ಯಕ್ಕೆ- ನಡೀತಾ ಇರುತ್ತೆ ಹೌದು, ಈಗ. ಹೌದು, ಏನ್ ಮಾಡೋಣ ಯಾರ್ಯಾರು ಹೋಗೋಣ ಹೋಗೋಣ ಎಲ್ಲ ಮುಂಚೆನೇ ಪ್ಲಾನ್ಸ್ ಗಳು ಏನಿತ್ತು ಅದನ್ನ ಈಗ ಜಾರಿಗೆ ತರ್ತಾ ಇರ್ತಾರೆ ಒಂದು Yes.